ನಮ್ಮವರೂ ಸೇರಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದರು. ಜನ ನನ್ನನ್ನು ಸೋಲಿಸಿಲ್ಲ, ಜನ ಕೆಲಸಗಾರ ಅಂತಿದ್ರು. ಆದರೆ ಪಿತೂರಿ ಏನಿತ್ತು, ಆ ಪಿತೂರಿ ರಾಜಕಾರಣಕ್ಕೆ, ಪರಿಸ್ಥಿತಿಯ ರಾಜಕಾರಣಕ್ಕೆ ಬಲಿಯಾಗಬೇಕಾಯಿತು. ಈಗ ಈ ರಾಜಕಾರಣ ರಾಜ್ಯದ ಬೊಕ್ಕಸಕ್ಕೂ ಹಾನಿ ಉಂಟು ಮಾಡ್ತಾಯಿದೆ. ರಾಜಕಾರಣ ಎಲ್ಲ ಭ್ರಷ್ಟರು ಕೂಡ ಒಂದಾಗ್ಬಿಡ್ತಾರೆ. ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಪಕ್ಷಾತೀತವಾಗಿ. ಇದು ರಾಜ್ಯದ ಹಿತಕ್ಕೆ ಮಾರಕ. ಹಾಗಾಗಿ ಈ ಮಾರಕವಾಗಿರುವಂಥ ಈ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಸರ್, ಹೊಂದಾಣಿಕೆ ರಾಜಕಾರಣ ವಿಚಾರ ಸಂಬಂಧಪಟ್ಟ ತಾವು ಮಾತನಾಡಿದ್ದೀವಿ ಸರ್. 3 ವರ್ಷಗಳ ಕಾಲ ತಾವು ಕೂಡ ಅಧಿಕಾರ ನಡೆಸಿದ್ವಿ. ಈ ಅರ್ಕಾವತಿ ವಿಚಾರ ಸಂಬಂಧಪಟ್ಟಂತೆ ಯಾಕೆ ಟೇಬಲ್ ಆಗಿಲ್ಲ? ಅದು ಕೂಡ ಹೊಂದಾಣಿಕೆ ರಾಜಕಾರಣದ ಒಂದು ಭಾಗ. ನಾನು 10 ಬಾರಿ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದೇನೆ. ಅರ್ಕಾವತಿ ವಿಷಯದನ್ನು ಟೇಬಲ್ ಮಾಡಿ ಅಂತ ಒಳಗೂ ನಾನು ಆಗ ಪ್ರಶ್ನೆ ಮಾಡಿದ್ದೆ. ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬಹುಶಃ ಈ ಒಂದು ರಾಜಕಾರಣ ಹೊಂದಾಣಿಕೆ ರಾಜಕಾರಣದ ಫಲಶ್ರುತಿಯೇ ಇರ್ಬೋದು. ಇಲ್ಲದೇ ಇದ್ರೆ ನಮಗೇನು ರೀ ಮುಲಾಜು? ನಾವು ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ ಅಂತ ಕೇಳೋಕ್ಕೆ ನಮಗೇನು ಮುಲಾಜಿತ್ತು? ಮತ್ತು ಕೇಳ್ತೀನಲ್ಲ, ಮುಖ್ಯಮಂತ್ರಿಗಳೇ ನೀವು ಎಮೋಷನಲ್ ಕಾರ್ಡ್ ಯೂಸ್ ಮಾಡಿದ್ರಿ, ನಾನು ಪ್ರಾಮಾಣಿಕ ಅಂತ ತಮ್ಮನ್ನು ತಾವೇ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ. 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಯಾಕೆ ತಲೆ ಬಿಸಿ? ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ ಆ ಕೆಂಪಣ್ಣ ಆಯೋಗದಲ್ಲಿ ಅಬ್ಸರ್ವೇಷನ್ಸ್ ಏನಿದೆ, ರೆಕಮೆಂಡೇಷನ್ ಏನಿದೆ, ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ಕ್ರಮ ತಗೊಳ್ಳದೇ ಇದ್ದರೆ ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು ಅನ್ನುವಂಥ ಸಂದೇಶ ಹೋಗುತ್ತೆ. ನೀವು ಕ್ರಮ ತಗೊಳ್ಳದೇ ಇದ್ದರೆ, ಅರ್ಕಾವತಿಗೆ ಸಂಬಂಧಪಟ್ಟಂತೆ ಕ್ರಮ ತಗೊಳ್ಳದೇ ಇದ್ದರೆ ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು. ನೀವು ಹೆಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರೋ ಹಾಗೆ ನೀವಿಲ್ಲ ಅನ್ನುವಂಥ ಮೆಸೇಜ್ ಹೋಗುತ್ತೆ. ನೀವು ಪ್ರಾಮಾಣಿಕರ, ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಆಕ್ಷನ್ ತಗೊಳ್ಳದೇ ಇದ್ದರೆ, ಅದನ್ನು ಟೇಬಲ್ ಮಾಡದೇ ಇದ್ದರೆ ನೀವು ಪ್ರಾಮಾಣಿಕರಲ್ಲ. ನಿಮ್ಮ ರಾಜಕೀಯ ಜೀವನ, ಅಧಿಕಾರಯುತವಾಗಿರ್ತಕ್ಕಂಥ ಜೀವನ ಸ್ವಚ್ಛ ಅಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಪಾದಯಾತ್ರೆ ಮುಗಿತು ಸರ್, ಬಿಜೆಪಿ ಒಂದು ಪಾದಯಾತ್ರೆ ಮುಗಿತು. ಈಗ ಪ್ರತ್ಯೇಕ ಗುಂಪೊಂದು ಮತ್ತೊಂದು ಪಾದಯಾತ್ರೆಯನ್ನು ಶುರು ಮಾಡಲಿಕ್ಕೆ ಹೊರಟಿದೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋಂಥದ್ದು ಮತ್ತೊಮ್ಮೆ ಸಾಬೀತಾಯ್ತಾ ಸರ್? ಪಕ್ಷದ ವೇದಿಕೆ ಒಳಗೆ ಚರ್ಚೆ ಮಾಡ್ತೀವಿ. ಪಕ್ಷ ಪಾದಯಾತ್ರೆ ಮಾಡಿ ಜನರಿಗೆ ಭ್ರಷ್ಟಾಚಾರದ ವಿಷಯನ ಮುಟ್ಟಿಸಿದರೆ ಒಂದು ಜನಾಂದೋಲನ ರೂಪುಗೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಪಾದಯಾತ್ರೆ ಯಾವಾಗಲೂ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗಾಗಿ ರಾಜಕೀಯ ಆರೋಗ್ಯ, ವೈಯಕ್ತಿಕ ಆರೋಗ್ಯ ಎರಡಕ್ಕೂ ಒಳ್ಳೆಯದಾಗತ್ತೆ. ಪಕ್ಷದ ವೇದಿಕೆಯಲ್ಲಿ ಸಮಾಲೋಚನೆ ಮಾಡ್ತೀವಿ. ಯಾಕೋ ಈ ಪಾದಯಾತ್ರೆ ಬಿಜೆಪಿ ಒಳಗಡೆನ ರಾಜಕೀಯ ಆರೋಗ್ಯ ಹಾಳು ಮಾಡಿತ್ತ ಅಂತ? ಹಾಗೇನಿಲ್ಲ, ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಈ ನಮ್ಮ ಪಾದಯಾತ್ರೆ ಕಾರಣಕ್ಕೋಸ್ಕರನೇ ಭಯಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಸಮರ್ಥನೆಗೆ ದೆಹಲಿ ನಾಯಕರುಗಳು ಓಡಿಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ದೆಹಲಿ ನಾಯಕರು ಅವರಿಗೆ ಭಯಭೀತರಾಗಿದ್ದರು. ಎಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಆ್ಯಕ್ಷನ್ ಆದರೆ ಅವರು ನಮ್ಮ ವಿರುದ್ಧನೂ ತಿರುಗಿ ಬಿದ್ದುಬಿಡ್ತಾರೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇತ್ತು. ಹಾಗಾಗಿ ದೆಹಲಿ ನಾಯಕರು ಅವ್ರ ಸಮರ್ಥನೆಗೆ ನಿಂತಿದ್ದರು. ಸರ್, ಹೊಂದಾಣಿಕೆ ಬಗ್ಗೆ ಮಾತಾಡಿದೆ. ಅದೇ ಹೊಂದಾಣಿಕೆ ವಿಚಾರವಾಗಿ BP ಹರೀಶ್ ಅವರು ವಿಜೇಂದ್ರ ಅವರನ್ನು ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆಗೆ ಬರಲಿ ಅಂತ ನಿಮ್ಮದೇ ಬಿಜೆಪಿ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಆ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ನಾನು ಸಾರ್ವತ್ರಿಕವಾಗಿ ಹೇಳೋದಿಷ್ಟೇ, ಸಿದ್ಧಾಂತಬದ್ಧ ರಾಜಕಾರಣ ಮಾಡೋರಿಗೆ, ನೇರವಾಗಿ ನಿಷ್ಠುರವಾಗಿ ಮಾತಾಡೋರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾಯಿದೆ. ಬರೀ BJPಲಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, JDSನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, BJPಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಹೊಂದಾಣಿಕೆ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದರೂ ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು. ಒಂದು ಪಾರ್ಟಿ ಇಂಟ್ರೆಸ್ಟಿಂದ ಮಾತ್ರ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು. ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗಿಬಿಡುತ್ತೆ, ಯಾರೂ ಕೇಳೋರೇ ಇಲ್ಲ ಅಂತಾಗತ್ತೆ. ಹಾಗಾಗಿ ನಮ್ಮವರೂ ಸೇರಿಕೊಂಡು
ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು. ಜನ ನನ್ನನ್ನು ಸೋಲಿಸಿಲ್ಲ, ಜನ ಕೆಲಸಗಾರ ಅಂತಿದ್ರು. ಆದರೆ ಪಿತೂರಿ ಏನಿತ್ತು, ಆ ಪಿತೂರಿ ರಾಜಕಾರಣಕ್ಕೆ, ಪರಿಸ್ಥಿತಿಯ ರಾಜಕಾರಣಕ್ಕೆ ಬಲಿಯಾಗಬೇಕಾಯಿತು. ಈಗ ಈ ರಾಜಕಾರಣ ರಾಜ್ಯದ ಬೊಕ್ಕಸಕ್ಕೂ ಹಾನಿ ಉಂಟು ಮಾಡ್ತಾ ಇದೆ. ರಾಜಕಾರಣ ಎಲ್ಲ ಭ್ರಷ್ಟರು ಕೂಡ ಒಂದಾಗ್ಬಿಡ್ತಾರೆ. ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಪಕ್ಷಾತೀತವಾಗಿ. ಇದು ರಾಜ್ಯದ ಹಿತಕ್ಕೆ ಮಾರಕ. ಹಾಗಾಗಿ ಈ ಮಾರಕವಾಗಿರುವಂಥ ಈ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಒಂದು ಪಾದಯಾತ್ರೆ ಆಯಿತು. ಸರ್, ಹೊಂದಾಣಿಕೆ ರಾಜಕಾರಣ ವಿಚಾರ ಸಂಬಂಧಪಟ್ಟ ತಾವು ಮಾತನಾಡಿದ್ರಿ ಸರ್. 3 ವರ್ಷಗಳ ಕಾಲ ತಾವು ಕೂಡ ಅಧಿಕಾರ ನಡೆಸಿದ್ರಿ. ಈ ಅರ್ಕಾವತಿ ವಿಚಾರ ಸಂಬಂಧಪಟ್ಟಂತೆ ಯಾಕೆ ಟೇಬಲ್ ಆಗಿಲ್ಲ? ಅದು ಕೂಡ ಹೊಂದಾಣಿಕೆ ರಾಜಕಾರಣದ ಒಂದು ಭಾಗನ. ನಾನು 10 ಬಾರಿ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದೇನೆ. ಅರ್ಕಾವತಿ ವಿಷಯದನ್ನು ಟೇಬಲ್ ಮಾಡಿ ಅಂತ ಒಳಗೂ ನಾನು ಆಗ ಪ್ರಶ್ನೆ ಮಾಡಿದ್ದೆ. ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬಹುಶಃ ಈ ಒಂದು ರಾಜಕಾರಣ ಹೊಂದಾಣಿಕೆ ರಾಜಕಾರಣದ ಫಲಶ್ರುತಿಯೇ ಇರ್ಬೋದು. ಇಲ್ಲದೇ ಇದ್ರೆ ನಮಗೇನು ರೀ ಮುಲಾಜು? ನಾವು ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ ಅಂತ ಕೇಳೋಕ್ಕೆ ನಮಗೇನು ಮುಲಾಜಿತ್ತು? ಮತ್ತು ಕೇಳ್ತೀನಲ್ಲ, ಮುಖ್ಯಮಂತ್ರಿಗಳೇ ನೀವು ಎಮೋಷನಲ್ ಕಾರ್ಡ್ ಯೂಸ್ ಮಾಡಿದ್ರಿ, ನಾನು ಪ್ರಾಮಾಣಿಕ ಅಂತ ತಮ್ಮನ್ನು ತಾವೇ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ. 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಯಾಕೆ ತಲೆ ಬಿಸಿ? ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ ಆ ಕೆಂಪಣ್ಣ ಆಯೋಗದಲ್ಲಿ ಅಬ್ಸರ್ವೇಷನ್ಸ್ ಏನಿದೆ, ರೆಕಮೆಂಡೇಷನ್ ಏನಿದೆ, ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ಕ್ರಮ ತಗೊಳ್ಳದೇ ಇದ್ದರೆ ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು ಅನ್ನುವಂಥ ಸಂದೇಶ ಹೋಗುತ್ತೆ. ನೀವು ಕ್ರಮ ತಗೊಳ್ಳದೇ ಇದ್ದರೆ, ಅರ್ಕಾವತಿಗೆ ಸಂಬಂಧಪಟ್ಟಂತೆ ಕ್ರಮ ತಗೊಳ್ಳದೇ ಇದ್ದರೆ, ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು. ನೀವು ಹೆಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರೋ ಹಾಗೆ ನೀವಿಲ್ಲ ಅನ್ನುವಂಥ ಮೆಸೇಜ್ ಹೋಗುತ್ತೆ. ನೀವು ಪ್ರಾಮಾಣಿಕರ, ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಆಕ್ಷನ್ ತಗೊಳ್ಳದೇ ಇದ್ದರೆ, ಅದನ್ನು ಟೇಬಲ್ ಮಾಡದೇ ಇದ್ದರೆ ನೀವು ಪ್ರಾಮಾಣಿಕರಲ್ಲ. ನಿಮ್ಮ ರಾಜಕೀಯ ಜೀವನ, ಅಧಿಕಾರಯುತವಾಗಿರ್ತಕ್ಕಂಥ ಜೀವನ ಸ್ವಚ್ಛ ಅಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಪಾದಯಾತ್ರೆ ಮುಗಿತು ಸರ್. ಬಿಜೆಪಿ ಒಂದು ಪಾದಯಾತ್ರೆ ಮುಗಿತು. ಈಗ ಪ್ರತ್ಯೇಕ ಗುಂಪೊಂದು ಮತ್ತೊಂದು ಪಾದಯಾತ್ರೆಯನ್ನು ಶುರು ಮಾಡಲಿಕ್ಕೆ ಹೊರಟಿದೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋಂಥದ್ದು ಮತ್ತೊಮ್ಮೆ ಸಾಬೀತಾಯ್ತಾ ಸರ್? ಪಕ್ಷದ ವೇದಿಕೆ ಒಳಗೆ ಚರ್ಚೆ ಮಾಡ್ತೀವಿ. ಪಕ್ಷ ಪಾದಯಾತ್ರೆ ಮಾಡಿ ಜನರಿಗೆ ಭ್ರಷ್ಟಾಚಾರದ ವಿಷಯನ ಮುಟ್ಟಿಸಿದರೆ ಒಂದು ಜನಾಂದೋಲನ ರೂಪುಗೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಪಾದಯಾತ್ರೆ ಯಾವಾಗಲೂ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗಾಗಿ ರಾಜಕೀಯ ಆರೋಗ್ಯ, ವೈಯಕ್ತಿಕ ಆರೋಗ್ಯ ಎರಡಕ್ಕೂ ಒಳ್ಳೆಯದಾಗತ್ತೆ. ಪಕ್ಷದ ವೇದಿಕೆಯಲ್ಲಿ ಸಮಾಲೋಚನೆ ಮಾಡ್ತೀವಿ. ಯಾಕೋ ಈ ಪಾದಯಾತ್ರೆ ಬಿಜೆಪಿ ಒಳಗಡೆನ ರಾಜಕೀಯ ಆರೋಗ್ಯ ಹಾಳು ಮಾಡಿತ್ತ ಅಂತ? ಹಾಗೇನಿಲ್ಲ, ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಈ ನಮ್ಮ ಪಾದಯಾತ್ರೆ ಕಾರಣಕ್ಕೋಸ್ಕರನೇ ಭಯಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಸಮರ್ಥನೆಗೆ ದೆಹಲಿ ನಾಯಕರುಗಳು ಓಡಿಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ದೆಹಲಿ ನಾಯಕರು ಅವರಿಗೆ ಭಯಭೀತರಾಗಿದ್ದರು. ಎಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಆ್ಯಕ್ಷನ್ ಆದರೆ ಅವರು ನಮ್ಮ ವಿರುದ್ಧನೂ ತಿರುಗಿ ಬಿದ್ದುಬಿಡ್ತಾರೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇತ್ತು. ಹಾಗಾಗಿ ದೆಹಲಿ ನಾಯಕರು ಅವ್ರ ಸಮರ್ಥನೆಗೆ ನಿಂತಿದ್ದರು. ಸರ್, ಹೊಂದಾಣಿಕೆ ಬಗ್ಗೆ ಮಾತಾಡಿದೆ. ಅದೇ ಹೊಂದಾಣಿಕೆ ವಿಚಾರವಾಗಿ BP ಹರೀಶ್ ಅವರು ವಿಜೇಂದ್ರ ಅವರನ್ನು ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆ ಬರಲಿ ಅಂತ ನಿಮ್ಮದೇ ಬಿಜೆಪಿ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಆ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ನಾನು ಸಾರ್ವತ್ರಿಕವಾಗಿ ಹೇಳೋದಿಷ್ಟೇ, ಸಿದ್ಧಾಂತಬದ್ಧ ರಾಜಕಾರಣ ಮಾಡೋರಿಗೆ, ನೇರವಾಗಿ ನಿಷ್ಠುರವಾಗಿ ಮಾತಾಡೋರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾ ಇದೆ. ಬರೀ BJPಲಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, JDSನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, BJPಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಹೊಂದಾಣಿಕೆ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದರೂ ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು. ಒಂದು ಪಾರ್ಟಿ ಇಂಟ್ರೆಸ್ಟಿಂದ ಮಾತ್ರ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು. ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗಿಬಿಡುತ್ತೆ. ಯಾರೂ ಕೇಳೋರೇ ಇಲ್ಲ ಅಂತಾಗತ್ತೆ. ಹಾಗಾಗಿ ಹೊಂದಾಣಿಕೆ ರಾಜಕಾರಣ